ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡಿ ಗ್ರೂಪಲ್ಲಿ ಅಂದರೆ ಈ ಕಡೆ ಮಾಗಡಿ ರೋಡ್ ಅಂದ್ರಳ್ಳಿ ನಿಯರ್ ಇರುವಂಥ ಡಿ ಗ್ರೂಪ್ ಲೊಕೇಶನ್ನಲ್ಲಿ ಒಂದು ಪ್ರಾಪರ್ಟಿ ತೋರ್ಸೋಕ್ಕೆ ಬಂದಿದ್ದೀನಿ. ಸೊ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡಿ. ಜೆನ್ಯೂನ್ ಆಗಿ ಯಾರಾದರೂ ಪ್ರಾಪರ್ಟಿ ನೀವು ಆಗಲೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಯಾರಾದರೂ ನೋಡ್ತಾ ಇದ್ದರೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತ ಈ ಒಂದು ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಪ್ರಾಪರ್ಟಿ ಬಂದ್ಬಿಟ್ಟು ಹೇಳ್ದಂಗೆ ಡಿ ಗ್ರೂಪ್ ಲೊಕೇಶನಲ್ಲಿ ಬರುತ್ತೆ. 20-30 ಮೆಜರ್ಮೆಂಟು, 20ಕ್ಕೆ 30 600 ಅಡಿ ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಒಂದು ಪ್ರಾಪರ್ಟಿ ಇದಾಗಿರುತ್ತೆ. ಗ್ರೌಂಡಲ್ಲಿ ಒಂದು ಸಿಂಗಲ್ BHK, ಫಸ್ಟ್ ಫ್ಲೋರಲ್ಲಿ ಒಂದು 2 BHK, ಸೆಕೆಂಡ್ ಫ್ಲೋರಲ್ಲಿ ಒಂದು 2 BHK ಪ್ರಾಪರ್ಟಿ ಇರುತ್ತೆ. ನಿಮಗೆ ಲೊಕೇಶನ್ ಅಂದ್ರಳ್ಳಿಯಿಂದ ಮಾಗಡಿ ರೋಡಿಂದ ಒಂದು 2 ಕಿಲೋಮೀಟರ್ ಡಿಸ್ಟೆನ್ಸು, ಅಂದ್ರಳ್ಳಿ ಮೇನ್ ರೋಡಿಂದ ಒಂದು 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಪ್ರಾಪರ್ಟಿ ಬರುತ್ತೆ. ನಾರ್ತ್ ಫೇಸು ಸೈಟು, ನಾರ್ತ್ಗೆ ಡೋರು ಅವೈಲೇಬಲ್ ಇರೋವಂಥ ಪ್ರಾಪರ್ಟಿ. ನಾರ್ತ್ ಆ್ಯಂಡ್ ಈಸ್ಟ್ ಎರಡೂ ಕಡೆ ಡೋರ್ ಅವೈಲೇಬಲ್ ಇರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಇರೋದು ಈಸ್ಟ್ಗೆ ಇರುತ್ತೆ, ಫಸ್ಟ್ ಸೆಕೆಂಡ್ ಇರೋದು ನಾರ್ತ್ಗೆ ಇರುತ್ತೆ. ಬಸ್ ಸ್ಟಾಪ್ಗೂ ಕೂಡ ಒಂದು ವಾಕಬಲ್ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು. ಲೈಟಾಗಿ ಒಂದು ಸಣ್ಣ ಕಾರು ಇರೋವಂಥ ಪಾರ್ಕಿಂಗ್ ಅವೈಲೇಬಲ್ ಇರುತ್ತೆ. PBMP ಲಿಮಿಟು ಈ ಸೊತ್ತು ಕೂಡ ರೆಡಿ ಇರೋವಂಥ ಪ್ರಾಪರ್ಟಿ ಇದು. ಕಾವೇರಿ ಜೊತೆಗೆ CMC ಎರಡು ವಾಟರ್ ಫೆಸಿಲಿಟಿ ಇರುತ್ತೆ ಈ ಒಂದು ಪ್ರಾಪರ್ಟಿಯಲ್ಲಿ. ಏನಿಲ್ಲ ಅಂದರೂ ಈ ಒಂದು ಪ್ರಾಪರ್ಟಿಯಲ್ಲಿ ನೀವು ಮಿನಿಮಮ್ ಒಂದು 30,000 ರೆಂಟೆಡ್ ಇನ್ಕಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಫುಲ್ಲಿ ರೆಂಟೆಡ್ಗೆ ಅಂತ ನೋಡ್ತಾ ಇದ್ದರೆ ನೀವು ಇದ್ಕೊಂಡಾದರೆ ಒಂದು 15,000 to 20,000 ರೆಂಟನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರ ಓನರ್ ಕೋಟಿಂಗ್ ಪ್ರೈಸ್ 1,05,00,000 ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಆಲ್ಮೋಸ್ಟ್ ಅಂದ್ರಳ್ಳಿ ಸುತ್ತಮುತ್ತ ಆಗಲಿ ಬೇರೆ ಕಡೆ BBMP ಲಿಮಿಟಲ್ಲಿ ಸರೌಂಡಿಂಗಲ್ಲಿ ಎಲ್ಲೇ ನೀವು ಹುಡುಕಿದ್ರೂ ತುಂಬಾ ಕಡಿಮೆ ಮನೆಗಳು ಈ ಒಂದು ಬಜೆಟಲ್ಲಿರೋದು. ಹಾಗಾಗಿ ಯಾರಾದರೂ ಈ ಒಂದು ಬಜೆಟಲ್ಲಿ ನೋಡ್ತಾ ಇದ್ದಾರೆ ಪ್ರಾಪರ್ಟಿಗಳನ್ನ ಬೇಗ ವಿಸಿಟ್ ಮಾಡಿ. ಏನೋ ಮನೆ ಇಂಟ್ರೆಸ್ಟ್ ಇದ್ದರೆ ಓಕೆ ಮಾಡ್ಕೊಳ್ಳಿ ಅಂತ ನನ್ನ ರಿಕ್ವೆಸ್ಟು. ಈ ಒಂದು ಪ್ರಾಪರ್ಟಿ ಮೇಲೆ ನಿಮಗೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಆಗೋಲ್ಲ, ಏನಿದ್ರು ಪ್ರೈವೇಟ್ ಬ್ಯಾಂಕಲ್ಲಿ ಮಾತ್ರ ಆಗುತ್ತೆ. ರೇಟ್ ಆಫ್ ಇಂಟ್ರೆಸ್ಟು ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಫಸ್ಟ್ ಫ್ಲೋರಲ್ಲಿರೋ 2 BHK ಮನೆ ತೋರಿಸ್ತಾ ಇದ್ದೀನಿ, ಗಮನಿಸ್ಬೋದು. 20-30 ಆಗಿರೋದ್ರಿಂದ ಇರೋದರಲ್ಲಿ
ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ ಒಂದಕ್ಕೆ ಅಟ್ಯಾಚ್ ಬಾತ್ರೂಮ್ ಇರುತ್ತೆ, ಒಂದಕ್ಕೆ ಕಾಮನ್ ಬಾತ್ರೂಮ್ ಅವೈಲೇಬಲ್ ಇರುತ್ತೆ. ಒಂದು ವೆಸ್ಟರ್ನ್ ಟೈಪು, ಒಂದು ಇಂಡಿಯನ್ ಟೈಪು ಟಾಯ್ಲೆಟ್ನ ಪ್ರೊವೈಡ್ ಮಾಡಿರ್ತಾರೆ. ಈ ಕಡೆ ಪ್ರಾಪರ್ಟಿ ವ್ಯಾಲ್ಯೂ ಏನಿಲ್ಲ ಅಂದರೂ 8,000 ವ್ಯಾಲ್ಯೂ ಇರೋದ್ರಿಂದ 20-30ಗೆ ಏನಪ್ಪ ಇಷ್ಟೊಂದು ಕೊಡಬೇಕಾ ಅಂತ ಅಂದ್ಕೊತೀರಾ. ಯಾಕಂದರೆ ಪ್ರಾಪರ್ಟಿ ವ್ಯಾಲ್ಯೂ ಹೇಳ್ದಂಗೆ 8,000 to 8,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಸೈಟನ್ನ ನೋಡ್ತೀರಂದರೆ 20-30 ಆಗಲಿ 20-40 ಮೆಜರ್ಮೆಂಟಲ್ಲಿ ಸೈಟ್ಗಳು ವ್ಯಾಲ್ಯೂ ತುಂಬಾ ಜಾಸ್ತಿ ಇದೆ. ಹಂಗಾಗಿ ಪ್ರಾಪರ್ಟಿ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ವಿಡಿಯೋ ಕೆಳಗಡೆ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀನಿ, ಅದಕ್ಕೆ ಕಾಲ್ ಮಾಡಿ ತಿಳ್ಕೊಬೋದು. ಆದಷ್ಟು ಏನೇ ಮಾಹಿತಿ ಬೇಕು ಅಂದರೆ ಕಾಲ್ ಮಾಡಿ ತಿಳ್ಕೊಳ್ಳಿ. ಎನಿವೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ಪ್ರಾಪರ್ಟಿಯೊಂದಿಗೆ.